ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತೊಂದು ಹೆಲ್ತಿ ಡ್ರಿಂಕ್ನ ತೊಗೊಂಡು ನಾನು ಬಂದಿದ್ದೀನಿ. ಇದು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಿಮಗೆ ದಿನಕ್ಕೆ ಬೇಕಾಗಿರೋ ಎಷ್ಟು ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗುತ್ತೆ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಯಾರಿಗೆಲ್ಲ ಆ್ಯಸಿಡಿಟಿ ಇದೆ, ಬ್ಲೋಟಿಂಗ್ ಆಗುತ್ತೆ ಅನ್ನೋರು ಇದನ್ನು ಖಂಡಿತ ಟ್ರೈ ಮಾಡಿ. ಬ್ಲಡ್ ಶುಗರ್ ರೆಗ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ದೇಹಕ್ಕೆ ತಂಪು ಕೂಡ. ಯಾವುದಿದು ರೆಸಿಪಿ ಅಂತ ನೋಡೋಣ ಬನ್ನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಅಂತ ಕೂಡ ಕರೀತಾರೆ. ಇದು ನಮ್ಮ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿ. ಇದನ್ನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಲೋಟ ನೀರನ್ನ ಹಾಕೋತಾ ಇದ್ದೀನಿ. ರಾಗಿ ಅಂಬ್ಲಿನ ನಾವು ರಾತ್ರಿನೇ ಮಾಡಿಟ್ಕೊಂಡು ಬೆಳಗ್ಗೆ ಕುಡಿಯೋದ್ರಿಂದ ಇದರಲ್ಲಿ ವಿಟಮಿನ್ B12 ನಮಗೆ ಸಿಗುತ್ತೆ. ಇದು ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಇದು ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಇಟ್ಕೋತಾ ಇದ್ದೀನಿ. ಇದು ಬಿಸಿಯಾಗೋಷ್ಟರಲ್ಲಿ ನಾವು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ 2 ಸ್ಪೂನ್ ರಾಗಿ ಹಸಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಸ್ಮೂತ್ ಪೇಸ್ಟ್ ಹಾಕೋದಂಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕೋದ್ರಿಂದ ರಾಗಿ ಅಂಬ್ಲಿ ಗಂಟು ಇಲ್ದಂಗೆ ಬಿಸಿನೀರಿಗೆ ಹಾಕಿದಾಗ ಅಲ್ಲಿ ಗಂಟು ಬರುತ್ತೆ. ಅದು ಕುಡಿಯೋಕ್ಕೆ ಸ್ವಲ್ಪ ಬಾಯಿಗೆ ಸಿಗುತ್ತೆ. ಈ ಥರ ಪೇಸ್ಟ್ ಮಾಡಿ ಇವಾಗ ಕುದೀತಾ ಇದೆ ನೋಡಿ ನೀರು. ಇದಕ್ಕೆ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಮುಂಚೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹಂತದಲ್ಲೇ ಉಪ್ಪು ಸೇರಿಸೋದ್ರಿಂದ ಕ್ಲೀನಾಗಿ ಅದು ಹೊಂದ್ಕೊಳ್ಳುತ್ತೆ. ಉಪ್ಪನ್ನ ಹಾಕಿ ಒಂದ್ಸಲಿ ಕ್ಲೀನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಆರಾಮಾಗಿ ಕೊಡ್ಬೋದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಡೈಲಿ ಕೊಟ್ಟರು ಕೂಡ ತುಂಬ ಒಳ್ಳೆಯದು. ಜಿಮ್ ಮಾಡೋರು ಅಥವಾ ವರ್ಕೌಟ್ ಮಾಡೋರು ಇದನ್ನು ಜಿಮ್ ಮಾಡೋಕ್ಕೆ ಮುಂಚೆ ಕುಡ್ಕೊಂಡು ಹೋಗೋದ್ರಿಂದ ಜಿಮ್ಮಲ್ಲಿ ನಮಗೆ ಎನರ್ಜಿ ಸಿಗುತ್ತೆ. ನೋಡಿ ಇವಾಗ ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ರಾಗಿ ಅಂಬ್ಲಿನ ಹಾಕೋತಾ ಇದ್ದೀನಿ. ಇದು ಹಾಕ್ಬಿಟ್ಟು ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆವಾಗ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಇದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ರಾಗಿ ಅಂಬ್ಲಿ ಮಾಡ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಉದ್ದ ಇರೋ ಪಾತ್ರೆ ತೊಗೋಬೇಕಾಗುತ್ತೆ, ಯಾಕಂದರೆ ಅದು ಉಕ್ಕಿ ಬರುತ್ತೆ. ಇಲ್ಲ ಅಂದರೆ ಚಿಕ್ಕ ಪಾತ್ರೆ ತೊಗೊಳೋದ್ರಿಂದ ನಮ್ಗೆ ಅದು ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರೋಣ. ಆವಾಗ ಅದು ಚೆನ್ನಾಗಿ ಇವಾಗ ಮಿಕ್ಸ್ ಆಗುತ್ತೆ. ರಾಗಿ ಅಂಬ್ಲಿನ ನಾವು ಬೆಳಗ್ಗೆ ಡೈಲಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಡೈಟ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಿರೋದ್ರಿಂದ ನಾವು ಯಾವುದೇ ವಯಸ್ಸಿನವರು ಕೂಡ ಆರಾಮಾಗಿ ಕೊಡ್ಬೋದು. ಕೆಲವ್ರಿಗೆ ಊಟ ಸೇರಲ್ಲ, ವಯಸ್ಸಾಗಿದೆ, ಪೇಷಂಟ್ ಇರ್ತಾರೆ, ನಮಗೇನೂ ಸೇರ್ತಿಲ್ಲ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕು ನ್ಯೂಟ್ರಿಯೆಂಟ್ಸ್ ಎಲ್ಲ ಆರಾಮಾಗಿ ಸಿಗುತ್ತೆ ಮತ್ತು ಹೊಟ್ಟೆ ಕೂಡ ತುಂಬುತ್ತೆ. ನಾನು ಇದನ್ನು ರಾತ್ರಿಯೇ ಮಾಡಿಟ್ಕೋತೀನಿ. ರಾತ್ರಿ 8 ಗಂಟೆಗೆ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನಾವು ಮತ್ತೆ 6 ಗಂಟೆಗೆ ಇದನ್ನು ನಾವು ಕುಡಿಬೋದು. ನೋಡಿ ಇದು ಬೆಂದಾದ ಮೇಲೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡಿ ನೋಡಿದ್ರೆ ಈ ಥರ ಅದು ಗಟ್ಟಿಯಾಗಿರುತ್ತೆ, ಸ್ವಲ್ಪ ಜೆಲ್ಲಿ ಟೈಪ್ ಆಗಿರುತ್ತೆ. ಅದರಲ್ಲಿ ಕ್ಲೀನಾಗಿ ಫರ್ಮೆಂಟ್ ಆಗಿರೋದ್ರಿಂದ ಆ ಫರ್ಮೆಂಟೇಷನ್ ನಮಗೆ ಬಾಡಿಗೆ ತುಂಬ ಒಳ್ಳೆಯದು. ಇವಾಗ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮಜ್ಜಿಗೆನ ಹಾಕ್ಕೊಳ್ಳೋಣ. ಮಜ್ಜಿಗೆ ಅಥವಾ ಮೊಸರನ್ನ ಕ್ಲೀನಾಗಿ ಒಂದ್ಸಲಿ ಕಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಜ್ಜಿಗೆ ಕೂಡ ನಮ್ಮ ದೇಹಕ್ಕೆ ತುಂಬ ತಂಪು. ಬೇಸಿಗೆ ಕಾಲದಲ್ಲಿ ನಮಗೆ ಬಾಡಿ ಹೀಟ್ ಆಗೋದನ್ನು ಅವಾಯ್ಡ್ ಮಾಡಿಸುತ್ತೆ. ಈ ಹಂತದಲ್ಲೇ ನೀವು ಅದನ್ನು ಕುಡಿಬೋದು. ಅಥವಾ ಇನ್ನೊಂದು ಸ್ವಲ್ಪ ರುಚಿ ಬೇಕು ಅನ್ಸೋರು ಹಸಿ ಈರುಳ್ಳಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಹಸಿ ಈರುಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇ ಕುಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಇದಾಗಿತ್ತು ನನ್ನ ಇವತ್ತು ಹೆಲ್ತಿ ರೆಸಿಪಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.